35ನೇ ವಾರ್ಷಿಕೋತ್ಸವದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ತಾ ಇದ್ದೀವಿ. ಇವತ್ತು ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಯಾಕೆ ಅಂತೇಳಿದ್ರೆ, ಇವತ್ತು ಅನೇಕ ವಿದ್ಯಾರ್ಥಿಗಳು, ನಮ್ಮ ಆರ್ಯವೈಶ್ಯ ಬಂಧುಗಳು, ವ್ಯಾಪಾರದಲ್ಲಿ ಹೆಚ್ಚು ಪರಿಣಿತಿಯನ್ನು ಹೊಂದಿರುವಂಥವರು ಈಗ ವಿದ್ಯಾ ಕ್ಷೇತ್ರದಲ್ಲೂ ಕೂಡ ಅಪಾರವಾದ ಸಾಧನೆಯನ್ನು ಮೆರೆದು ಉತ್ತಮವಾದ ದರ್ಜೆಗಳನ್ನು ಪಡ್ಕೊಂಡು ಉತ್ತಮವಾದ ಉದ್ಯೋಗಗಳನ್ನು ಪಡ್ಕೊತಾ ಇದ್ದಾರೆ. ಇದೆಲ್ಲ ನಮಗೆ ಹೆಮ್ಮೆ. ಆ ನಿಟ್ಟಿನಲ್ಲಿ ನಮ್ಮ ಆರ್ಯವೈಶ್ಯ ಮಂಡಳಿ ಈ ವರ್ಷ SSLC ಮಕ್ಕಳಿಗೆ, PUC ಮಕ್ಕಳಿಗೆ ಮತ್ತು ಪದವಿ ಮಕ್ಕಳಿಗೆ ಮತ್ತು ಸ್ನಾತಕೋತ್ತರ ಮತ್ತು ಡಾಕ್ಟರೇಟ್ ಪದವಿ ಪಡೆಯುವಂಥ PhD ಮಕ್ಕಳಿಗೂ ಕೂಡ ಪ್ರತಿಭಾದಲ್ಲಿ ಎಷ್ಟು ಸಾಧನೆ ಮಾಡಿರುವಂಥ ವಿದ್ಯಾರ್ಥಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡು ಈ ವರ್ಷ ಈ ಬುಧವಾರ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಅನೇಕ ವಿದ್ಯಾರ್ಥಿಗಳು ನಮ್ಮ ಶ್ರೀನಿವಾಸಪುರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಮತ್ತು ನಮ್ಮ ಶ್ರೀನಿವಾಸಪುರದಲ್ಲಿದ್ದು ವಿದೇಶಗಳಲ್ಲೂ ಕೂಡ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಅಲ್ಲಿದ್ದು ಕೂಡ ಸಾಧನೆ ಮಾಡ್ತಾಯಿದ್ದಾರೆ. ಅಂಥ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ವಿಶೇಷವಾದ ರೀತಿಯಲ್ಲಿ ಸನ್ಮಾನವನ್ನು ಮಾಡ್ತಾ ಅವರು ಇನ್ನೂ ಹೆಚ್ಚು ವ್ಯಾಸಂಗವನ್ನು ಮಾಡಲಿ, ಉನ್ನತ ದರ್ಜೆಗೆ ಇರಲಿ ಅಂತ ಅವರನ್ನು ಪ್ರೋತ್ಸಾಹದಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅಂಥ ವಿಶಿಷ್ಟವಾದ ಕಾರ್ಯಕ್ರಮ ನಮ್ಮ ಶ್ರೀನಿವಾಸಪುರದ ಆರ್ಯವೈಶ್ಯ ಮಹಾಮಂಡಳಿಯವರು ಪ್ರತಿ ವರ್ಷ ಹಮ್ಮಿಕೊಂಡಿರುವಂಥದ್ದು ನಮ್ಮ ಭಾಗ್ಯ ಅಂತಲೇ ಹೇಳಬೇಕು. ಇಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಪ್ರತಿಭೆಗಳನ್ನು ಜೋಡಿಸುವಂಥದ್ದು. ಈ ಪ್ರತಿಭೆಗಳು ಯಾರೋ ಸತ್ತು ಅಲ್ಲ, ಯಾರು ಬೇಕಾದರೂ ಸಾಧನೆಯನ್ನು ಮಾಡ್ಬೋದು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಒಂದು ಸಣ್ಣ ಕಥೆಯ ಮೂಲಕ ಹೇಳ್ತೀನಿ ನಾನು. ಜಾಬಾಲಿ ಅಂತ ಒಬ್ಬ ಮಹಾ ತಾಯಿ ಇದ್ಲು. ಆಕೆ ತುಂಬ ಬಡವ ಕುಟುಂಬದಲ್ಲಿ ಇದ್ದಂಥವಳು. ಆಕೆ ಜೀವನಕ್ಕಾಗಿ ಬೇರೆಯವರ ಮನೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಜೀವನ ಮಾಡ್ತಾಯಿದ್ಲು. ಅಂಥ ತಾಯಿಗೆ ಒಬ್ಬ ಪುಟ್ಟ ಮಗು ಇರುತ್ತೆ. ಆ ಸುತ್ತಮುತ್ತಲಿನ ಎಲ್ಲ ಮನೆಯ ಮಕ್ಕಳು ಕೂಡ ಪಕ್ಕದಲ್ಲಿರ್ತಕ್ಕಂಥ ಗುರುಕುಲಕ್ಕೆ ಹೋಗೋದನ್ನು ಆ ಮಗು ನೋಡುತ್ತೆ. ತಾಯಿಗೂ ಕೇಳುತ್ತೆ, ಅಮ್ಮ ನಾನು ಕೂಡ ಹೋಗಿ ಕಲೀಲ ವಿದ್ಯಾಭ್ಯಾಸವನ್ನು ಅಂತ ಮಗು ಹೇಳಿದಾಗ ತಾಯಿ ಹೇಳ್ತಾಳೆ, ನಾವು ತುಂಬ ಬಡವರು, ನಮ್ಮ ಜೀವನ ಮಾಡೋದಕ್ಕೆ ಕಷ್ಟ ಆಗಿದೆ, ನಾನು ಅವ್ರಿವ್ರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದೀನಿ, ಇಂಥ ಸಮಯದಲ್ಲಿ ನಿನಗೆ ವಿದ್ಯಾರ್ಜನೆ ಮಾಡುವಷ್ಟು ಶಕ್ತಿ ನನಗಿಲ್ಲ ಮಗು ಅಂತ ಹೇಳುತ್ತೆ. ಆದರೆ ಮಗುಗೆ ಆ ವಿದ್ಯಾರ್ಜನೆ ಪಡ್ಕೋಬೇಕು ಅಂತ ಅಪಾರವಾದ ದಾಹ ಇರುತ್ತೆ. ತಾಯಿಯನ್ನು ಮತ್ತೆ ಪೀಡಿಸಿದಾಗ ತಾಯಿ ಹೇಳ್ತಾಳೆ, ಗುರುಗಳನ್ನು ಹೋಗಿ ಕೇಳು, ಅವರೇನಾದರೂ ವಿದ್ಯೆಯನ್ನು ಕೊಡ್ತೀವಿ ಉಚಿತವಾಗಿ ಅಂತೇಳಿದರೆ ನೀನು ಹೋಗ್ಬೋದು ಪುಟ್ಟ ಅಂತ ಹೇಳಿದಾಗ ಆ ಮಗು ಗುರುಗಳ ಹತ್ರ ಹೋಗುತ್ತೆ. ಅಂದರೆ ಆ ಗುರುಕುಲ ಎಲ್ಲಿರುತ್ತೆ ಅಂದರೆ ಇವರ ಊರಿನ ಹೊರಗಡೆ ಇರುತ್ತೆ. ಆ ಊರಿನ ಹೊರಗಡೆ ಒಂದು ಕಾಡನ್ನು ದಾಟ್ಕೊಂಡು ಆ ಗುರುಕುಲಕ್ಕೆ ಹೋಗಬೇಕಾಗುತ್ತೆ. ಆ ಮಗು ಪ್ರತಿದಿನ ಒಂದು ದಿವಸ ಹೋಗುತ್ತೆ. ಹೋಗಿ ಸಂಜೆ ಬರೋಷ್ಟೊತ್ತು ಕತ್ಲಾಗುತ್ತೆ. ಆ ಮಗುಗೆ ಭಯ ಆಗುತ್ತೆ. ತಾಯಿಗೆ ಬಂದು ಹೇಳುತ್ತೆ, ಅಮ್ಮ ನನಗೆ ತುಂಬ ಭಯ ಆಗ್ತಾ ಇದೆ, ಸಂಜೆ ಬರೋಷ್ಟೊತ್ತು ಕತ್ಲಾಗ್ತಾ ಇರುತ್ತೆ, ವಿಚಿತ್ರವಾದ ಶಬ್ದಗಳು ಕೇಳಿಸ್ತಾ ಇರುತ್ತೆ, ಆದರೂ ಕೂಡ ನನಗೆ ವಿದ್ಯೆ ಕಲೀಲೇಬೇಕಮ್ಮ ಅಂತ ಹೇಳಿದಾಗ, ಹೆದರ್ಕೋಬೇಡ ಮಗು, ಆ ಗೋಪಾಲನನ್ನು ಕೂಗು, ಆ ಗೋಪಾಲ ಬಂದು ನಿನ್ನ ಜೊತೆ ಇರ್ತಾನೆ, ಬೆಳಿಗ್ಗೆ ಸಂಜೆ ನಿನ್ನ ಜೊತೆನೇ ಯಾವಾಗಲೂ ಇರ್ತಾನೆ, ಆ ಗೋಪಾಲ ನಿನಗೆ ಸಹಪಾಠಿಯಾಗಿರ್ತಾನೆ ಅಂತ ಹೇಳಿದಾಗ ಆ ಮಗು ಅದನ್ನೇ ನಿಜ ಅಂದ್ಕೊಂಡು ನಂಬ್ಕೊಂಡು ಹೋಗುತ್ತೆ. ಹೋಗಿ ಗುರುಗಳ ಹತ್ರ ಕೇಳುತ್ತೆ. ಆ ಗುರುಗಳು ಯಾರು ಅಂದರೆ ಹಾರಿ ದ್ವಿಮತರು. ಆ ಗುರುಗಳ ಹತ್ರ ಹೋಗಿ ನನಗೆ ವಿದ್ಯಾರ್ಜನೆ ಮಾಡಿಕೊಡಿ ಅಂತ ಹೇಳಿದಾಗ ಗುರುಗಳು ಕೇಳ್ತಾರೆ, ನಿನ್ನ ಗೋತ್ರ ಏನು, ನಿನ್ನ ತಂದೆ ಯಾರು, ತಾಯಿ ಯಾರು ಅಂತ. ಆ ಮಗುಗೆ ಅವರ ಗೋತ್ರ ಗೊತ್ತಿರಲ್ಲ, ತಂದೆ ಹೆಸರು ಕೂಡ ಗೊತ್ತಿರಲ್ಲ, ತಾಯಿ ಹೆಸರು ಮಾತ್ರ ಗೊತ್ತಿರುತ್ತೆ. ತಾಯಿ ಹೆಸರು ಜಾಬಾಲಿ, ಅದು ಮಾತ್ರ ಗೊತ್ತಷ್ಟೇ ಮಗುಗೆ. ಮತ್ತು ಗುರುಗಳೇ ನನಗೇನೂ ಗೊತ್ತಿಲ್ಲ, ನಮ್ಮ ತಾಯಿನ ಕೇಳ್ಕೊಂಬರ್ತೀನಿ ಅಂತೇಳಿ ಮತ್ತೆ ಮನೆಗೆ ಬರ್ತಾನೆ. ಮತ್ತು ತಾಯಿಯನ್ನು ಕೇಳ್ತಾನೆ, ಅಮ್ಮ ನನ್ನ ತಂದೆ ಯಾರು, ನಮ್ಮ ಗೋತ್ರ ಯಾವುದು ಅಂತ. ತಾಯಿ ಹೇಳ್ತಾಳೆ, ಇಲ್ಲ ಮಗು, ನಿನ್ನ ತಂದೆ ಯಾರು ಅಂತ ನಿನಗೆ ಗೊತ್ತಿಲ್ಲ, ಮತ್ತು ನಮ್ಮ ಗೋತ್ರ ಯಾವುದು ಅಂತ ಗೊತ್ತಿಲ್ಲ, ಆದರೆ ನಿನ್ನ ಹೆಸರು ವಿಶೇಷವಾಗಿ ಸತ್ಯಕಾಮ ಅಂತ ನಿನ್ನ ಹೆಸರು. ಆ ಸತ್ಯಕಾಮ ಅನ್ನೋದು ನಿನ್ನ ಹೆಸರು, ಹೇಳು ನಾನು ಸತ್ಯಕಾಮ, ನನ್ನ ತಾಯಿ ಜಾಬಾಲಿ, ನಮ್ಮ ಗೋತ್ರ ಏನೂ ಗೊತ್ತಿಲ್ಲ, ಆದರೆ ನಾನು ವಿದ್ಯೆಯನ್ನು ಪಡೀಬೇಕು, ದಯವಿಟ್ಟು ನನಗೆ ವಿದ್ಯೆ ಕಲಿಸ್ಕೊಡಿ ಅಂತ ಗುರುಗಳನ್ನ ಬೇಡ್ಕೋ. ಅವರೇನಾದರೂ ಒಪ್ಕೊಂಡ್ರೆ ನೀನು
ಅಲ್ಲಿ ವಿದ್ಯಾರ್ಜನೆ ಮಾಡ್ಬೋದು ಅಂತ ಹೇಳಿದಾಗ ಮಗು ಮಾರನೇ ದಿವಸ ಅದೇ ರೀತಿ ಹೇಳುತ್ತೆ ಗುರುಗಳಿಗೆ. ಗುರುಗಳು ಯಾರಿಗೂ ಕೂಡ ಗೋತ್ರ ಇಲ್ದೇನೆ, ತಂದೆ ತಾಯಿ ಹೆಸರು ಇಲ್ದೇನೆ ಸೇರಿಸ್ಕೊತಾ ಇರಲಿಲ್ಲ. ಆದರೆ ಈ ಹುಡುಗ ಸತ್ಯವಾದ ನುಡಿಯನ್ನು ನುಡಿತಾ ಇದ್ದಾನೆ ಮತ್ತು ಜ್ಞಾನದಲ್ಲಿ ಅಪಾರವಾದ ಆಸಕ್ತಿ ಇದೆ. ಇಂಥ ಮಗುವಿಗೆ ನಾನು ಶಿಕ್ಷಣವನ್ನು ಕೊಟ್ಟರೆ ಆ ಶಿಕ್ಷಣ ಕೊಟ್ಟಿದ್ದಕ್ಕೂ ಸಾರ್ಥಕತೆ ಆಗ್ಬೋದು ಅಂತೇಳಿ ಗುರುಗಳು ಒಪ್ಕೊತಾರೆ. ಮಗುಗೆ ತುಂಬ ಖುಷಿಯಾಗುತ್ತೆ. ಪ್ರತಿದಿನ ಮಗು ಬೆಳಿಗ್ಗೆ ಹೋಗೋದು, ಸಂಜೆ ಬರೋದು. ಸಂಜೆ ಬೆಳಿಗ್ಗೆ ದಾರಿಯಲ್ಲಿ ಭಯವಾದಾಗ ಗೋಪಾಲನನ್ನು ಕರೀತಾ ಇದ್ದ. ಗೋಪಾಲ ಇವನಿಗೆ ಜೊತೆಗಿರ್ತಾ ಇದ್ದ. ಊರ ಹತ್ರ ಬರೋವರೆಗೂ ಜೊತೆಗಿರ್ತಿದ್ದ. ಆಮೇಲೆ ಮಾಯ ಆಗ್ತಿದ್ದ. ಈ ರೀತಿ ಹಲವಾರು ದಿನಗಳು, ಹಲವಾರು ವರ್ಷಗಳು ನಡೆಯುತ್ತೆ. ಆ ಶಿಷ್ಯ ಗುರುಗಳಿಂದ ವಿದ್ಯೆಯನ್ನು ಪಡ್ಕೊತಾನೆ. ಆ ವಿದ್ಯೆ ಪಡ್ಕೊಳ್ಳೋಕೆ ಮೊದಲು ಗುರುಗಳು ಅನೇಕ ಇವನ ಮೇಲೆ ಪರೀಕ್ಷೆಗಳನ್ನು ಮಾಡ್ತಾರೆ. ಕಠಿಣವಾದ ಪರೀಕ್ಷೆಗಳನ್ನು ಮಾಡ್ತಾರೆ. ಕಠಿಣವಾದ ಪರೀಕ್ಷೆನೆಲ್ಲ ಅವನು ಮಾಡಿದ ಮೇಲೆ, ಅದರಲ್ಲಿ ಯಶಸ್ವಿ ಆದಮೇಲೆ ವಿದ್ಯೆ ಹೇಳ್ಕೊಡೋದು ಗುರುಗಳು. ಇದಾದಮೇಲೆ ಹಲವಾರು ವರ್ಷ ಆದಮೇಲೆ ಇವರ ಶಿಕ್ಷಣ ಮುಕ್ತಾಯ ಆಗುತ್ತೆ. ಆಗ ಗುರುಗಳು ಹೇಳ್ತಾರೆ, ನಿಮ್ಮ ಶಿಕ್ಷಣ ಮುಗೀತು, ನೀವು ನಿಮ್ಮ ಸ್ಥಳಗಳಿಗೆ ಹೋಗಿ ನಿಮ್ಮ ಜೀವನವನ್ನು ನೀವೇ ರೂಪಿಸ್ಕೊಳ್ಳಿ ಅಂತ ಹೇಳಿದಾಗ ಕಡೆಗೆ ಒಂದು ದಿವಸ ಒಂದು ದೊಡ್ಡ ಕಾರ್ಯಕ್ರಮ ಆಗುತ್ತೆ. ಗುರುದಕ್ಷಿಣೆ ಕೊಡಬೇಕು, ಗುರುಗಳನ್ನ ದಕ್ಷಿಣೆಯನ್ನು ಕೊಟ್ಟು ಗುರುಗಳ ಆಶೀರ್ವಾದ ಪಡ್ಕೋಬೇಕು ಅಂತ ಎಲ್ಲರೂ ಕೂಡ ಅಲ್ಲಿ ಬೇರೆ ಬೇರೆ ಗುರುಗಳು ಕೊಡೋದಕ್ಕೆ ಗುರುದಕ್ಷಿಣೆಯನ್ನು ತೊಗೊಂಬರ್ತಾರೆ. ಆ ಗುರುಕುಲದಲ್ಲಿ ಸಾಮಾನ್ಯ ವ್ಯಕ್ತಿಯಿಂದ ಹಿಡಿದು ರಾಜರ ಮಕ್ಕಳವರೆಗೂ ಇರ್ತಾರೆ. ಶ್ರೀಮಂತ ಮಕ್ಕಳು ಇರ್ತಾರೆ, ಬಡವರು ಇರ್ತಾರೆ. ಎಲ್ಲರೂ ಅವ್ರವ್ರ ಶಕ್ತಿಗೆ ಅನುಗುಣವಾಗಿ ಬೆಳ್ಳಿ, ಬಂಗಾರ, ಆಭರಣಗಳು ಇಂಥವೆಲ್ಲ ತಂದು ಗುರುಗಳಿಗೆ ಒಪ್ಪಿಸ್ತಾ ಇರ್ತಾರೆ. ಆದರೆ ಇವನ ಹತ್ರ ಏನೂ ಇರಲ್ಲ, ಯಾಕೆಂದರೆ ಇವನು ತುಂಬ ಬಡವ. ಆಗ ಇವನಿಗೆ ಗೋಪಾಲನ ನೆನಪಾಗುತ್ತೆ. ಗೋಪಾಲನನ್ನು ಹೋಗಿ ಭೇಟಿ ಮಾಡ್ತಾನೆ. ಗೋಪಾಲ ಒಂದು ಬಟ್ಲಲ್ಲಿ ಹಾಲು ಕೊಡ್ತಾನೆ. ಇದು ತೊಗೊಂಡೋಗಿ ನೀನು ಗುರುಗಳಿಗೆ ಕೊಡು ಅಂತ. ತೊಗೊಂಬಂದು ಗುರುಗಳಿಗೆ ಕೊಡೋಣ ಅಂತ ಅನ್ಕೊತಾನೆ. ಆದರೆ ಎಲ್ಲರೂ ಕೂಡ ಬೆಳ್ಳಿ, ಬಂಗಾರ ಇಂಥವೆಲ್ಲ ಬೆಲೆ ಬಾಳುವ ವಸ್ತುಗಳನ್ನ ಕೊಡ್ತಾ ಇರಬೇಕಾದ್ರೆ ನಾನು ಬರೀ ಹಾಲನ್ನು ಹೆಂಗೆ ಕೊಡೋದು ಗುರುಗಳಿಗೆ ಅಂತೇಳಿ ಒಂದು ಮೂಲೆಯಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾನೆ. ಒಂದು ಬಾಡಿದ ಮುಖದಿಂದ ಅವನ ಮುಖ ಬಾಡೋಗಿರುತ್ತೆ. ಆವಾಗ ಗುರುಗಳು ಗಮನಿಸ್ತಾರೆ. ಯಾಕೆಂದರೆ ಗುರುಗಳಿಗೆ ಅತ್ಯಂತ ಪ್ರೀತಿ ಪಾತ್ರ ಶಿಷ್ಯ ಇವನು. ಯಾಕೆಂದರೆ ಎಲ್ಲದರಲ್ಲೂ ಮುಂದಿರ್ತಾನೆ. ಇವನು ಬರದೇ ಇರೋದನ್ನ ನೋಡಿ ಗುರುಗಳೇ ಗಮನಿಸ್ತಾರೆ. ಯಾಕೆ ಇವನು ಬರ್ತಾ ಇಲ್ಲ ಇಲ್ಲಿಗೆ, ಯಾಕೆ ಮುಖ ಬಾಡೋಗಿದೆ, ಯಾವಾಗಲೂ ಲವಲವಿಕೆಯಿಂದ ಇದ್ದಂಥ ಹುಡುಗ ಇವತ್ತಾಗಿ ಹಿಂಗಿದ್ದಾನೆ, ಗುರುಕುಲ ಬಿಟ್ಟು ಹೋಗಬೇಕು ಅಂತ ಏನಾದರೂ ಅವನು ಮನಸ್ಸಲ್ಲಿ ಬೇಜಾರಿದೆಯಾ ಅಂತೇಳಿ ಗುರುಗಳು ಅವನ ಹತ್ರನೇ ಬಂದು ಯಾಕೆ ಪುಟ್ಟ, ಯಾಕೆ ನಿನಗೆ ಒಂಥರ ಇದೆಯಾ ಅಂತ ಹೇಳಿದಾಗ ಗುರುಗಳಿಗೆ ಹೇಳ್ತಾನೆ, ಗುರುಗಳೇ ಎಲ್ಲರೂ ನಿಮಗೆ ಬೆಲೆ ಬಾಳುವ ವಸ್ತುಗಳು ಕೊಡ್ತಿದ್ದಾರೆ, ಆದರೆ ನನ್ನ ಹತ್ರ ಬರೀ ಹಾಲಿನ ಪಾತ್ರೆ ಮಾತ್ರ ಇದೆ, ಇದನ್ನು ನಿಮ್ಗೆ ಹೆಂಗೆ ಕೊಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಗುರುಗಳೇ, ದಯವಿಟ್ಟು ಕ್ಷಮಿಸಿ, ನಾನು ತುಂಬ ಬಡವ ಅಂದಾಗ ಗುರುಗಳು ಹೇಳ್ತಾರೆ, ಯಾರು ಕೊಟ್ಟರು ಇದನ್ನು ನಿನಗೆ? ಗೋಪಾಲ ಕೊಟ್ಟ. ಎಲ್ಲಿದ್ದಾನೆ ಗೋಪಾಲ? ಕಾಡಲ್ಲಿದ್ದಾನೆ ಗುರುಗಳೇ. ಬೆಳಿಗ್ಗೆ ಮತ್ತು ಸಂಜೆ ನನ್ನನ್ನು ಕರ್ಕೊಂಡೋಗೋದು ಕರ್ಕೊಂಬರೋದು ಅವನೇ. ಎಲ್ಲಿ ನಿನ್ನ ಗೋಪಾಲ? ನನ್ನ ಒಂದು ದಿವಸನೂ ಕರ್ಕೊಂಬರ್ಲಿಲ್ವಲ್ಲ ಅಂದಾಗ ಗೋಪಾಲ ಎಲ್ಲಿಗೂ ಬರಲ್ಲ ಗುರುಗಳೇ, ನಮ್ಮ ಊರು ಮುಟ್ಟೋ ಅಷ್ಟೊತ್ತಿಗೆ ಮಾಯ ಹೋಗ್ತಾನೆ, ಮತ್ತು ನಾನು ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಬರ್ತಾನೆ. ಇದೇ ಥರ ದಿನ ನಡೀತಾ ಇದೆ. ಆದರೆ ಆಗ ಗುರುಗಳಿಗೆ ಆಶ್ಚರ್ಯ ಆಗುತ್ತೆ, ಎಂಥದ್ದು ಒಂದು ದಿವಸ ಕೂಡ ಅವನನ್ನು ನೋಡಲಿಲ್ಲ, ಇವತ್ತು ನಾನು ಅವನನ್ನು ನೋಡಲೇಬೇಕು, ಬಾ ನನ್ನ ಜೊತೆ ಬಾ, ನಿನ್ನ ಗೋಪಾಲನನ್ನು ಕರಿ ಅಂತ ಕೇಳಿದಾಗ ಆ ಗುರುಗಳು ಜೊತೆಗೆ ಹೋಗ್ತಾನೆ. ಆ ಹುಡುಗನ ಜೊತೆ ಹೋದಾಗ ಆ ಗುರುಗಳು ಮತ್ತು ಶಿಷ್ಯ ಇಬ್ಬರೂ ಅಲ್ಲಿದ್ದಾರೆ. ಕರೀತಾನೆ ಗೋಪಾಲನನ್ನು ಕರೆದಾಗ ಗೋಪಾಲ ಬರ್ತಾನೆ, ಇವನ ಜೊತೆ ಮಾತಾಡ್ತಾನೆ. ಆದರೆ ಗುರುಗಳಿಗೆ ಕಾಣಿಸ್ತಾ ಇಲ್ಲ ಗೋಪಾಲ. ಆವಾಗ ಗುರುಗಳು ಹೇಳ್ತಾರೆ, ಎಲ್ಲೋ ನಿನ್ನ ಗೆಳೆಯ ಕಾಣ್ತಾನೆ ಇಲ್ವಲ್ಲ ನನಗೆ. ಗುರುಗಳೇ ಇಲ್ಲೇ ಇದ್ದಾನೆ ನೋಡಿ, ನಿಮ್ಮ ಪಕ್ಕದಲ್ಲೇ ಇದ್ದಾನೆ, ನಗ್ನಗ್ತಾ ಇದ್ದಾನೆ ನೋಡಿ, ನನಗೆ ಚೆನ್ನಾಗಿ ಕಾಣಿಸ್ತಾ ಇದ್ದಾನಲ್ಲ, ನಿಮಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿದಾಗ, ಇಲ್ಲ ನನಗೆ ಕಾಣಿಸ್ತಾನೆ ಇಲ್ಲ ಅಂತ. ಆಗ ಗುರುಗಳಿಗೆ ಅರ್ಥ ಆಗುತ್ತೆ, ಈ ಗೋಪಾಲ ಸಾಮಾನ್ಯ ವ್ಯಕ್ತಿ ಅಲ್ಲ, ಈತ ಸಾಕ್ಷಾತ್ ಗೋಪಾಲನೇ, ಕೃಷ್ಣನೇ ಇವನು. ಆದರೆ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆದರೆ ನನ್ನ ಶಿಷ್ಯನ ಕಣ್ಣಿಗೆ ಇವನು ಕಾಣ್ತಾ ಇದ್ದಾನಲ್ಲ, ಎಷ್ಟು ಶ್ರೇಷ್ಠವಾದ ವ್ಯಕ್ತಿತ್ವ ಇವನು, ಎಷ್ಟು ಅಪಾರವಾದ ಭಕ್ತಿ ಇದೆ, ನಿಷ್ಕಲ್ಮಶ ಮನಸ್ಸು ಇವನಿಗಿದೆ. ಆದ್ದರಿಂದನೇ ಆ ಗೋಪಾಲ ಇವನು ಮಾತ್ರ ಕಾಣಿಸ್ತಾ ಇದ್ದಾನೆ, ನನಗೆ ಕಾಣಿಸಿಲ್ಲ. ನಾನು ಇಷ್ಟೆಲ್ಲ ಸಾಧನೆ ಮಾಡಿ ಇಷ್ಟು ಸಾವಿರಾರು ಜನಕ್ಕೆ ವಿದ್ಯೆಯನ್ನು ದಾರೆ ಎರೆದ್ರೂ ಕೂಡ ನನಗೆ ಕಾಣಿಸ್ಲಿಲ್ವಲ್ಲ, ಪ್ರತ್ಯಕ್ಷನಾಗಲಿಲ್ವಲ್ಲ, ಇವನು ಕಾಣಿಸ್ತಾ ಇದ್ದಾನೆ ಅಂದರೆ ನನಗಿಂತ ಶ್ರೇಷ್ಠನಾದ ವ್ಯಕ್ತಿತ್ವ ಇವನು ಅಂತ ಹೇಳಿದಾಗ ಗುರುಗಳು ಕೇಳ್ತಾರೆ, ಕಾಣಿಸ್ತಾ ಇಲ್ಲ ಅಂದಾಗ ಆಗ ಗೋಪಾಲ ಹೇಳ್ತಾನೆ, ನೀನು ಕೂತ್ಕೊಂಡು ನಿನ್ನ ತೊಡೆ ಮೇಲೆ ಗುರುಗಳನ್ನು ಕೂರಿಸ್ಕೋ,
ಆವಾಗ ಗುರುಗಳಿಗೆ ನಾನು ಕಾಣಿಸ್ತೀನಿ ಅಂತ ಹೇಳ್ತಾನೆ. ಅದೇ ರೀತಿ ಆ ಹುಡುಗ ಕೂತ್ಕೊತಾನೆ, ಸತ್ಯಕಾಮ ಕೂತ್ಕೊತಾನೆ. ಅವನ ಮೇಲೆ ಗುರುಗಳು ಕೂತ್ಕೊಂಡಾಗ ಗುರುಗಳಿಗೆ ಗೋಪಾಲ ಕಾಣಿಸ್ತಾನೆ. ಆಗ ಗುರುಗಳಿಗೆ ತುಂಬ ಖುಷಿಯಾಗುತ್ತೆ. ಆ ಗೋಪಾಲನನ್ನು ನೋಡಿದಂಥ ಧನ್ಯತೆಯ ಭಾವ ಮೂಡುತ್ತೆ. ಅಂತ ಸಾಧನೆ ಮಾಡಿದಂಥವನು ಆ ಶಿಷ್ಯ ಸತ್ಯಕಾಮ. ಆ ಸತ್ಯಕಾಮ ಜಾಬಾಲಿಯ ಮಗ, ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ್ದರೂ ಕೂಡ ಅವನ ಜ್ಞಾನಾರ್ಜನೆಯ ದಾಹ, ಗುರುವಿನಲ್ಲಿನ ಭಕ್ತಿ, ತಾಯಿಯಲ್ಲಿನ ಮಮತೆ, ಆ ಭಗವಂತನಲ್ಲಿನ ನಿಷ್ಕಲ್ಮಶವಾದಂತಹ ಪ್ರೀತಿ ಮತ್ತು ಭಕ್ತಿ ಅವನನ್ನು ಉನ್ನತ ಸ್ಥಾನಕ್ಕೆ ಕರ್ಕೊಂಡೋಯ್ತು. ಅಂಥ ಉನ್ನತ ಸ್ಥಾನವನ್ನು ಮುಟ್ಟಿ ಗುರುಗಳಿಗೂ ಕೂಡ ದೇವರ ದರ್ಶನವನ್ನು ಮಾಡಿಸಿದಂಥ ಮಹಾನ್ ವ್ಯಕ್ತಿ ಆತ ಆದ. ಇದೆಲ್ಲದಕ್ಕೂ ಕಾರಣ ಏನು ಅಂತ ಹೇಳಿದ್ರೆ, ತಾನು ಪಡೆದುಕೊಂಡ ವಿದ್ಯೆ, ದೇವರಲ್ಲಿ ಭಕ್ತಿ, ತಾಯಿಯಲ್ಲಿನ ಮಮತೆ, ಗುರುವಿನಲ್ಲಿನ ಪ್ರೀತಿ ಮತ್ತು ವಿಶ್ವಾಸ ಅವನನ್ನು ಆ ಮಟ್ಟಿಗೆ ಕರೆದೊಂದೋಯ್ತು. ಅದನ್ನು ವಿದ್ಯೆ ಯಾರ ಸತ್ತು ಅಲ್ಲ, ಯಾರು ಸಾಧನೆ ಮಾಡ್ತಾರೋ, ಶ್ರದ್ಧಾಭಕ್ತಿಯಿಂದ ಆ ವಿದ್ಯೆಯನ್ನು ಕಳೀತಾರೋ ಅವರಿಗೆ ವಿದ್ಯೆ ಒಲಿಯುತ್ತೆ. ಆ ಭಗವಂತನನ್ನು ಕೂಡ ಸಾಕ್ಷಾತ್ಕಾರ ಮಾಡಿಕೊಳ್ಳೋದೊಂದೇ ಅಲ್ಲ, ಗುರುಗಳಿಗೂ ಕೂಡ ಭಗವಂತನ ದರ್ಶನ ಮಾಡುವಂತಹ ಶಕ್ತಿಯನ್ನು ಕೊಡುತ್ತೆ. ಅಂಥ ವಿಶಿಷ್ಟವಾದ ಶಕ್ತಿ ಆ ವಿದ್ಯೆಗಿದೆ. ಆ ವಿದ್ಯೆಯನ್ನು ಕಲಿತುಕೊಂಡಾಗ ನಾವು ಸಮಾಜದಲ್ಲಿ ಉನ್ನತವಾದ ಸ್ಥಾನವನ್ನು, ಗೌರವವನ್ನು ಪಡೆಯುತ್ತೀವಿ. ಆ ರೀತಿ ನಮ್ಮ ಈ ಮಕ್ಕಳೆಲ್ಲ ಕೂಡ ಉನ್ನತವಾದ ದರ್ಜೆಯಲ್ಲಿ ಕಷ್ಟಪಟ್ಟು ಸಾಧನೆ ಮಾಡಿ ಈಗ ಸನ್ಮಾನವನ್ನು ಪಡೆದುಕೊಳ್ಳುವಂಥ ಒಂದು ಸಂದರ್ಭವನ್ನು ಅವರು ಜೋಡಿಸ್ಕೊಂಡಿದ್ದಾರೆ. ಅಂಥ ಎಲ್ಲ ಮಕ್ಕಳಿಗೂ ಕೂಡ ಈ ಕತೆ ಒಂದು ಸ್ಫೂರ್ತಿಯಾಗಲಿ ಅಂತ ಹೇಳ್ತಾ, ಆ ಸತ್ಯಕಾಮನ ವ್ಯಕ್ತಿತ್ವ ನಮ್ಮೊಳಗಡೆಗೆ ಜೋಡಣೆಯಾಗಲಿ. ಆ ಗುರುವಿಗೆ ಭಗವಂತನನ್ನು ದರ್ಶಿಸುವಂಥ ಒಂದು ಭಾಗ್ಯವನ್ನು ಕೊಟ್ಟಂಥ ಸತ್ಯಕಾಮನ ವ್ಯಕ್ತಿತ್ವ ನಮ್ಮಲ್ಲಿ ಜೋಡಣೆ ಆಗ್ತಾ ಹೋಗಲಿ. ಅಂಥ ಆದರ್ಶ ಗುಣಗಳನ್ನು ನಾವು ಪಡ್ಕೊಳ್ಳೋಣ ಅಂತ ಹೇಳ್ತಾ, ಇಷ್ಟಾರು ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಆ ಗುರುಗಳ ಆಶೀರ್ವಾದ ಸದಾ ಇರಲಿ, ಆ ವಾಸವಿಯ ಆಶೀರ್ವಾದ ಸದಾ ಇರಲಿ ಅಂತ. ಈ ಒಂದು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹೈಕ್ ಮಾಡಿ. ಇಂತಹ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಪ್ರೋತ್ಸಾಹ ನೀಡಿ, ಇನ್ನೊಂದಷ್ಟು ಜನಕ್ಕೆ ಮಾಹಿತಿಯನ್ನು ನೀಡಿ ಅಂತ ಕೋರ್ತಾ ಧನ್ಯವಾದಗಳ ಅರ್ಪಿಸ್ತೇನೆ.